ಗೋವಿಂದ Boys, don't fucking waste your time going behind girls ಅಂತ ಏನ್ ಕಮೆಂಟ್ ಆಗ್ತಾರೆ ಗೊತ್ತಾ ಇವಾಗ ಎಲ್ಲಾರು ನೀನ್ ಮಾತ್ರ ಮಾಡಿದ್ನ ನಮಗ್ ಮಾಡ್ಬೇಡ ಅಂತ್ಯ ಅಂತ ಕೇಳ್ತಾರೆ. ಅದಕ್ಕೂ ಕೊಡ್ತೀನಿ ನೋಡಿ. ಕಚ್ಕೊಬಿಡಿ ಇರಮ್ಮ 10 ಮಿನಿಟ್ಸ್ಗೆ 1700 ಇಲ್ಲ. ಸೊ ಅದ್ವೈತ್ ಇಸ್ ಆಲ್ರೆಡಿ ಇಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಮತ್ತೆ ಹೆಂಗ್ ಕಾಣಿಸ್ತಿದೆ ನೀನು? ಯಾಕೆ ಇವಾಗ ಏನಾಯ್ತು ನಿಂಗೆ? ಮಂಡೇ ಬ್ಲೂಸ್ ಅಂತಾರಲ್ಲ ಆ ಥರ ನನ್ನ ಮಗನಿಗೆ ಇವತ್ತು ಗ್ಯಾಪ್ ಆಗಿದ್ದೆಲ್ಲ ಸ್ಕೂಲ್ಗೆ ಹೋಗಿ, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವ್ನು ಕೇಳ್ತವ್ನು ಯಾಕೆ ಮಮ್ಮಿ ಇದು ಸೈಡಲ್ಲಿ ಇದೆ ಸೆಂಟರಲ್ಲಿ ಇರಬೇಕಲ್ಲ ಅಂತ. ಬಾಯ್ ಹೇಳ್ಬಿಡು. ಬಾಯ್ ಬಾಯ್. ಹೋಗು ಓಡು. ಎಲ್ಲ ಕೆದ್ದಿಟ್ಕೊಂಡ್ಬಿಟ್ಟಿದೆ. ನೋಡಿಸ್ತಾ ಹೋಗು, ನೋಡಿಸ್ತಾ ಇಲ್ಲ ಹೋಗು. ಇಲ್ಲ ನಾನು ಚಪ್ಪಲಿ ತೋರಿಸ್ತೇವೆ. ಛೀ ಅದು ಹೇಳತ್ರ ಎಲ್ಲ ಅಚ್ಚೇವಾ ಅಂತಾರಲ್ಲ ಆ ಥರ ಏನಿದು ಕೂದಲೆಲ್ಲಿ ಇದೇನಿದು? ನಿನ್ನ ಯಾರಪ್ಪ ನಮ್ಮ ವ್ಯೂವರ್ಸ್ಗೆ ಜಾಸ್ತಿ ಈ ಬಿಯರ್ಡ್ ಲುಕ್ ಇಷ್ಟ ಅನ್ಸುತ್ತೆ. ಹೇರ್ ಸ್ಟೈಲ್ ಗೊತ್ತಿಲ್ಲ, ಒಂದು ಯಾವುದೋ ವಿಡಿಯೋನಲ್ಲಿ ಹೇಳ್ತಾ ಇದ್ದಾರೆ. ಹೌದು ಇದು ಅಷ್ಟೇನೆ. ನಿನ್ ಮುಸ್ಟ್ಯಾಚ್ ಕೂಡ ಜಾಸ್ತಿ ಆದ್ರೆ ಏನಾಗುತ್ತೆ, ಮುಸ್ಲಿಮ್ಸ್ ತರ ಕಾಣಿಸ್ಬಿಡ್ತೀನಿ ಆಮೇಲೆ. ಎಲ್ಲಿ ಇಷ್ಟೊಂದು ಶಾರ್ಟ್ ಯಾರನ್ನ ಮಾಡಿಸ್ತಾರಾ? ಶಾರ್ಟ್ ಏನ್ ಕಟಿಂಗ್ ಮಾಡ್ಸಿಲ್ಲ ಅಂದ್ರೆ ಇನ್ನೇನ್ ಮತ್ತೆ ಏನಕ್ಕೆ ಹೋಗ್ಬೇಕು ಕಟಿಂಗ್ ಶಾಪ್ಗೆ? ಹೋಗ್ಬಾರ್ದಿತ್ತು. ನಾನು ಬೆಳಗ್ಗೆ ಹೇಳೋಣ ಅನ್ಕೊಂಡೆ ನಿನ್ಕೋಬಾರ್ಬೇಡ ಅಂತ. ಹಂಗೆ ಚೆನ್ನಾಗಿದೆ ನೀನು. ಯಾವನಪ್ಪ ಇವನು ಯಾವ್ದೋ ಹುಡುಗಿ ಬಿಟ್ಟು ಹೋಗ್ಬಿಟ್ಟವಳೆ ಅನ್ಕೊಂಡ್ಬಿಡ್ಬೇಕು. ಅನ್ಕೊಂಡ್ಲಿ ಬಿಡು, ಅನ್ಕೊಳ್ಳೋರು ಏನೋ ಯಾಕೆ ಹೌದು ಹುಡುಗಿ ಬಿಟ್ಟೋಗಿದ ತಕ್ಷಣ ಯಾಕೆ ಹುಡುಗಿ ಬಿಟ್ಟೋಗಿದ ತಕ್ಷಣ ಕಟಿಂಗ್ ಶಾಪ್ ಹೋಗಿ ತಿಕ್ಕಾ ಬರೋವಾಗ ಹಂಗೆ ಇರ್ತಾರೆ. ಫ್ಯಾನ್ ಆಫ್ ಮಾಡು. ಬಿಲ್ಸ್ಕೊಂಡು ತೋರ್ಸ್ಕೋಬೇಕಲ್ಲ ನನ್ ಹುಡುಗಿ ಬಿಟ್ಟೋಗಳೆ ಅಂತ ಹೆಂಗ್ ಗೊತ್ತಾಗತ್ತೆ ಜನಕ್ಕೆ. ಹುಡುಗಿರು ಏನ್ ಮಾಡ್ಬೇಕು ಮತ್ತೆ? ಹುಡುಗಿರೆಲ್ಲ ಆತರ ಫೀಲ್ ಆಯ್ತಾರೆ. ಹುಡುಗಿರ ಏನ್ ಹೇಳೋ ಹುಡುಗಿರು ಏನು ಏನು ಹುಡುಗಿರೇನು ಗಡ್ಡ ಬಿಡಕ್ಕಾಗುತ್ತಾ? ಪ್ಯೂರ್ ಹಾರ್ಟ್ ಇಲ್ಲ ಹುಡುಗಿರ್ಗೆ. ಭಾರಿ ಪ್ಯೂರ್ ನಿಮ್ದು. ಅದಕ್ಕೆ ಪಾಪ ಅಷ್ಟೆಲ್ಲ ರೋದನೆ ಬೀಳೋದು. ಯಾಕೆ ಬೀಳ್ತೀರಾ ನಮ್ಮಿಂದೆ? ಯಾಕೆ ನಮ್ಮಿಂದೆ ಬೀಳ್ತೀರಾ? ನಾವೇನು ಕೇಳಿದ್ರ ನಿಮ್ನ ಬೀಳು ಅಂತ? ಬೇಬಿ ಮೂವಿನಲ್ಲಿ ಯಾರಿಂದ ಬಿದ್ದಿದ್ರು? ಯಾರು? ಅವನೇ ಅಲ್ವಾ? ಅವನು ಏನಿಲ್ಲ, ಫಸ್ಟ್ ಅವಳೇ ಬಿದ್ದಿದ್ದು. ಸೆಕೆಂಡ್ ಅವನು ವಿಜಯ್, ಅವನೇನ್ ಹೆಸರು? ಆ ಕಾಲೇಜಲ್ಲಿ ಇರ್ತಾನಲ್ಲ ಅವನು. ಯಾಕೆ ಅಷ್ಟು ಅವನ ಬಗ್ಗೆ ಮಾತಾಡ್ತಾ ಇಲ್ಲ. ಗೋವಿಂದ ನಂಗೂ ಗೊತ್ತಿಲ್ಲ, ಬಟ್ ಗೋವಿಂದ ಅಂತೂ ಅಲ್ಲ. ಇತ್ತೀಚೆಗೆ ನಾವಿಬ್ರು ಬೇಬಿ ಮೂವಿ ನೋಡಿದ್ವಿ. ಅದೇ ಫೀಲ್ ಅಲ್ಲಿ ಇದ್ದಾರೆ ತಾನೆ. ಬೇಬಿ ಮೂವಿ ಫೀಲ್ ಅಲ್ಲೇ ಇದ್ದಾರೆ ಇವ್ರು. ಮೊನ್ನೆ OTT ನಲ್ಲಿ ಬಂದಿತ್ತಲ್ವಾ, ನೋಡಿದ್ವಿ ನಾವು ಥಿಯೇಟರಲ್ಲೆಲ್ಲ. ಸೊ ನಿಂಗೆ ಹೆಂಗ ಅನ್ಸ್ತು ಮೂವಿ ಅದು? ನಂಗೆ ಇಷ್ಟ ಆಯ್ತು. ಒಂಥರ ರಿಯಾಲಿಟಿ ತೋರಿಸಿದ್ರು. ಏನಿಲ್ಲ ಹುಡುಗಿರಲ್ಲ. ಬಾಯ್ಸ್ ಡೋಂಟ್ ಫಕಿಂಗ್ ವೇಸ್ಟ್ ಯುವರ್ ಟೈಮ್ ಗೋಯಿಂಗ್ ಬಿಹೈಂಡ್ ಗರ್ಲ್ಸ್ ಅಂತ ಏನ್ ಕಮೆಂಟ್ ಆಗ್ತಾರೆ ಗೊತ್ತಾ ಇವಾಗ ಎಲ್ಲಾರು ನೀನ್ ಮಾತ್ರ ಮಾಡಿದ್ನ ನಮಗ್ ಮಾಡ್ಬೇಡ ಅಂತ್ಯ ಅಂತ ಕೇಳ್ತಾರೆ. ಅದಕ್ಕೂ ಕೊಡ್ತೀನಿ ನೋಡಿ ಪಂಚು. ಹುಡುಗಿಯರಿಂದ ಬೀಳ್ದ್ರೆ ನಮ್ ತರ ಪಟಾಯಿಸ್ಕೊಂಡು ಮದ್ವೆ ಆಗ ಕೆಪಾಸಿಟಿ ಇರ್ಬೇಕು, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬಾರ್ದವಲ್ಲ. ఇప్పుడు ಸೇಂಡ ಎಷ್ಟು ಮಾತಾಡ್ತವನ್ ಬೆಳಗ್ಗೆ ಅಂತ ಎನರ್ಜಿಟಿಕ್ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆನೆ ದಿವಸ ಅಲ್ಲೋಡ ಅಲ್ಲಿ ಸ್ಟ್ರೈಟಾಗಿ ಯಾರೋ ಬರ್ತಾ ಇದ್ದಾರೆ. ನಾನಾ ಇಲ್ಲ ಶುಯಿ
ಅಲ್ಲ ಇರೋನಲ್ಲಿ ಅದೇ ಇದೇ ರಿಯಾ ಮನೆ ಚೆನ್ನಾಗಿದ್ಯಾ? ಏ ತೆಗಿಬಾರ್ದು ಅಲ್ಲೆಲ್ಲ, ಅದೇ ಅಲ್ಲೆಲ್ಲ ತೆಗಿಬಾರ್ದು, ಅವ್ರು ಬೈತಾರೆ. If the only thing on the earth that loves you more than he loves himself. ಅದಿ ನಿಧಾನ ಹೋಗು, ಫುಲ್ ಪ್ಯಾಂಟ್. ಆ್ಯಕ್ಚುಲಿ ಇಷ್ಟು ಹತ್ರ ಇದ್ರು ನಾವು ಯಾವತ್ತೂ ಇಲ್ಲಿ ಬಂದಿಲ್ಲ. ಅದು ಇವ್ರಿಗೆ ಇಷ್ಟ ಇಲ್ಲಿ ಹೊಡಕ್ಕೆ ಅಂತ ನನಗೂ ಗೊತ್ತಿತ್ತು. ನನ್ನ ಫ್ರೆಂಡ್ಸು ತುಂಬ ಜನ ಬಂದಿದ್ದಾರೆ ಇಲ್ಲಿ, ನಾನೇ ಯಾವತ್ತೂ ಬಂದಿಲ್ಲ. ಇರೋ ಡಬಲ್ ತಗೊಳ್ಳೋಣ ಫಸ್ಟ್, ಸಿಂಗಲ್ ಡ್ಯಾಡಿ ಹೋಗಿ ಬರಲಿ, ಅವ್ರು ಹೇಳ್ದಾಗ ಡಬಲ್ ತಗೋಣ. ಒಂದ್ಸತಿ ಕುತ್ಕೋಬೇಕಿದ್ರೆ ಅಷ್ಟೆ, ನಿಧಾನ. ಅಲ್ಲೆಲ್ಲ ಕಾಲಿಡಬಾರ್ದು, ಸುಮ್ಮನೆ ಕುತ್ಕೊಬೇಕು. ನೋಡ್ದಾ ಎಷ್ಟು ಕೆಳಗಡೆ ಇರುತ್ತೆ ನೋಡ್ದಾ, ನೀನು ಕುತ್ಕೊಳ್ಳೋಕ್ಕಾಗಲ್ಲ. ಹಾಂ ಏಯ್ ಅಲ್ಲಿ ಬೆಂಡ್ ಆಗೋವಾಗೆಲ್ಲ ಬಿದ್ದೋಗ್ಬಿಡ್ತೀಯ ಅಮ್ಮು. ಬಿಡು ಬಿಡು ಬಿಡು, ಅದ್ರ ಮೇಲೆ ಕಾಲಿಡಬಾರ್ದು. ಈ ಕಡೆ ಬಾ, ಸಾಕು ಬಾ. ನೀನು ಕುತ್ಕೊಳ್ಳೋಕ್ಕಾಗಲ್ಲ, ಇನ್ನೊಂದು ಚೂರು ದೊಡ್ಡವನಾಗ್ಬೇಕು ಬಾ. ನೋಡು ನಾನು ಇರಿ, ನನಗೆ ಅದಕ್ಕೆ ಲೆಂತು ಇದ್ದಾರೆ, ಬಿಡ್ತು ಸ್ವಲ್ಪ ಆಗಲ್ಲ. ಓಕೆನಾ? ಅದಿ ಸುಮ್ಮನಿರು. ಬ್ರೇಕ್ ಜಾಸ್ತಿ ಜೋರಾಗಿ ಅಪ್ಲೈ ಮಾಡಿದ್ರೆ ಒಂದು ಟಾಪಲ್ ಆಗ್ಬೋದು, ಇಲ್ಲ ಕಂಪ್ಲೀಟ್ ಆಗುತ್ತೆ. ಒಂದೆರಡು ಲ್ಯಾಪ್ ಸ್ಲೋ ಆಗಿ ಕಂಫರ್ಟಬಲ್ ಆಗಿ ಆಮೇಲೆ ಫಾಸ್ಟ್ ಮಾಡಿ. ಹಾಗೆ ನೀವು ಕಂಪ್ಲೀಟಾಗಿ ಬ್ರೇಕ್ ಮೇಲೆ ರೆಸ್ಟ್ ಮಾಡಬೇಡಿ. ಹಂಗೆ ಮಾಡಿದ್ರೆ ನಿಮ್ಗೆ ಬ್ರೇಕಿಂಗ್ ಸಿಸ್ಟಮ್ ಬ್ಲಾಕ್ ಆಗುತ್ತೆ, ನಿಮ್ಮದೇ ಟೈಮ್ ವೇಸ್ಟ್ ಆಗುತ್ತೆ. ಹಾಗೆ ಎಲ್ಲಾದರೂ ಆಫ್ ರೋಡ್ ಇಲ್ಲ ಸ್ಪಿನ್ ಆದರೆ ಒಂದೇ ಸಾರಿ ಡಿಸ್ಕ್ವಾಲಿಫೈ ಆಗ್ತಿದೆ ವಿತೌಟ್ ಶೋಯಿಂಗ್ ಎನಿ ಒನ್ ಇತ್ತು. ಒನ್ಸ್ ಯು ಶೋ ಇಲ್ಲ ಕಮಿಂಗ್ಸ್ ಆರ್ ವೆರಿ ಸ್ಲೋಲಿ. ಏ ಅವ್ರ ಹತ್ರ ಗೋಪುರ ಇತ್ತು ದೀಪು. ಅದ್ದಿ ಹೋಗ್ಬಾರ್ದು, ಅದ್ದಿ ಏ ಆಗಲ್ಲ ಅಮ್ಮು. ಇರು ಅವಳ ಥರ ಹುಷಾರು. ಅದ್ದಿ ನಿಂತ್ಕೊಬಾರ್ದು, ಬಿದೋಗ್ತಿರೋದು ಟೈರ್ ಒಳಗಡೆ. ಬಿದೋಗ್ಬಿಡ್ತೀರ ಇಬ್ರು. ಎಲ್ಲೋಗ್ತವ್ರ? ನೋಡ್ರಿ ರಂಜನ್ ಅಂಕಲ್ ಗಾಡಿನೇ ಅಲ್ಲಾಡ್ತಾ ಇದ್ದಲು. ಡ್ಯಾಡಿನೂ ಬರ್ತಾನೆ ನೋಡ್ರಿ. ನಿಧಾನ, ಅದಿ ಬಿದೋಗ್ತಿ. ಅದಿ ಕುತ್ಕೋ, ನಿಂತ್ಕೊಂಬೇಡ, ನೀನು ಹೈಟ್ ಇದೆಯಾ, ಕುತ್ಕೋ ಕುತ್ಕೋ. ನೋಡಿ ಇವಾಗ ಬರ್ತಾನೆ ನೋಡಿ, ಡ್ಯಾಡಿ ಬರ್ತಾನೆ ನೋಡು. ಅದಿ ಬೇಡ. ಆಮೇಲೆ ಬೇಡ, ತಳ್ಳಕ್ಕೆಲ್ಲ ಆಗಲ್ಲ, ತುಂಬ ಭಾರ ಇರುತ್ತೆ. ಅದ್ರ ಮೇಲೆಲ್ಲ ಹತ್ಬಾರ್ದು. ಇಲ್ಲಿ ಬಂದ್ರು ನೋಡು. ಆ ಕಾಲಲ್ಲಿ ಕುತ್ಕೊಳ್ಳೋಕ್ಕಾಗಿಲ್ಲ ಅಂದರೂ 10 ಮಿನಿಟ್ಸು. ಮತ್ತೆ ಫಸ್ಟ್ ಟೈಮ್ ಸಕಾಲ ಓಡಿಸ್ದೆ. ಹಾಂ ನಾನು ಫಸ್ಟ್ ಟೈಮ್ ಇಷ್ಟೊಂದು ಖುಷಿ ಮಾಡಿಲ್ಲ.
ಹೌದಾ? ಯಾಕೆ ಅವ್ನು ಸೆಕೆಂಡ್ ಟೈಮ್ ಹೇಳಿದ್ರು ಅವ್ರ ವೈಫ್ ಹೇಳಿದ್ರು ಸೆಕೆಂಡ್ ಟೈಮ್ ಅಂತ. ಖಾಲಿ ಲೈನ್ ಇರುತ್ತೆ ಅದು ಸರ್. ಇವಾಗ ಎದೊಳ್ಳೋದೇ ಇರೋದು. ಇರೋ ಫಸ್ಟ್ ಎದೊಳ್ಳಿ, ನಿಮ್ಮ ಡ್ಯಾಡಿ ಈ ಕಡೆ ಬರೋ. ಕಚ್ಕೊಬಿಡಿ. ಇರಮ್ಮ ಒಂದು ನಿಮಿಷ. ಅದ್ದಿ ಈ ಕಡೆ ಬಾ, ಅದ್ದಿ ಈ ಕಡೆ ಬಾ. ನಮ್ಗೆಲ್ಲ ಅಲ್ಲ ಗುರು ಇದು. ನಿಮಗೆಲ್ಲ ಇನ್ನೊಂದು ಕರೆಕ್ಟ್ ಇದು. ನೀನು ಕುತ್ಕೊಳ್ಳೋದು ನೋಡಿದ್ರೇ ಗೊತ್ತಾಗ್ತಾಯಿತ್ತು. ಕುತ್ಕೊಳ್ಳೋದು ನೋಡಿದ್ರೇ ಗೊತ್ತಾಗ್ತಾಯಿತ್ತು. ದಟ್ ಈಸ್ ವೈ ಫಿಟ್ನೆಸ್ ಮ್ಯಾಟರ್ಸ್. ಅಲ್ಲ ಆದ್ರೂ ಫಸ್ಟ್ ಟೈಮ್ ಕರೆಕ್ಟ್ ಲೈನ್ ಹಿಡಿದ. ನಮಗೆ ಟ್ರ್ಯಾಕ್ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೆಕೆಂಡ್ ಬೇಕಾಗುತ್ತೆ. ಹೌದಾ? ಚೆನ್ನಾಗಿತ್ತು. ಇದು 10 ಮಿನಿಟ್ಸ್ಗೆ 1700. ಗೊತ್ತಿಲ್ಲ. ಇಲ್ಲ, ಗೊತ್ತಿದ್ರೆ ಕಳಿಸ್ತಾನೆ ಇರಲಿಲ್ಲ. ಕ್ಲೋಸ್ ಆಗಿಬಿಟ್ಟಿದೆ ಅಂತ ಇದ್ದೆ. ಈ ಸ್ಟೇಡಿಯಕ್ಕೆ ಎಷ್ಟು ಪೆಟ್ರೋಲ್ ಕುಡ್ದಿರುತ್ತೆ ಗೊತ್ತಾ? ಅದು 2 ಸ್ಟ್ರೋಕ್ ಇಂಜಿನ್ ಅದು. ಏನೋ ಒಂದು ನಮ್ಮ ದುಡ್ಡು ಎಷ್ಟು ಹೋಗುತ್ತೆ ಅಷ್ಟೇ ಮ್ಯಾಟರ್. ನಮಗೆ ಇವ್ರು ಕೊಡೋ ದುಡ್ಡು ಕಾಣಿಸ್ತಾ ಇರುತ್ತೆ. ದೀಪು ನೀನೇನು ತಗೊಂತ ಇದೆಯಾ? ಸ್ಟ್ರಾಬೆರಿ ಬನಾನಾ ಬೋಬಾ. ಬೇಡ ದೀಪು, ತಗೋಣ. ನಾನು ತಗೋಬೇಕಂದ್ರೆ ಬೇಡ ಅಂದ್ರೆ ತಾನೆ. ಆ ಬಕೆಟ್ ಸಮೋಸ ತಗೊಂಡ್ರೆ ಎಲ್ಲ ಯಾವುದು ಮಿನಿ ಸಮೋಸ ಪ್ಯಾಕ್ ತಂದು 5 ಪೀಸಸ್ ಮಿನಿ ಸಮೋಸ ಇದೆ ಬಕೆಟ್ 10 ಪೀಸ್ ಆಗ್ತದೆ. 10 ಪೀಸ್ 5 ಪೀಸ್. ಅದ್ರಲ್ಲಿ ಕ್ಯಾಲರಿ ಸಮೇತ ಬಿಟ್ಟಿದ್ದಾಳಲ್ಲ ದೀಪು. ಹುಳ ಸಾಯಿಸ್ತವ್ರು. ಹುಳ ಸಾಯಿಸ್ತಾ ಇದ್ದಾರೆ ಪಾಪ. ನಮ್ಮದೇ ಆರ್ಡರ್ ರೆಡಿನಾ? ಅಲ್ಲಿ ಸನ್ ರೂಫ್ ಮೇಲೆ ಕೂತ್ಕೊಂಡಿದ್ದಾಳೆ. ಬಾಯ್. ನಾವು ತಗೊಳ್ಳೋಣ. ಬಾಯ್ ರಿಯಾ. ಇದಂತೂ ಒಳ್ಳೆ ಜಾಗ ಸಿಕ್ಕಿದೆ ನಮಗೆ ಅಲ್ಲ ದೀಪ್? ಸೆಕೆಂಡ್ ಟೈಮ್ ಬರ್ತಾರ ನಾವಿಲ್ಲಿ. ಒಳ್ಳೆ ಟೈಮ್ ಪಾಸ್. ಅವ್ರ ಮನೆಗೆ ಹೋಗ್ತಿದಾರಮ್ಮ.